ಪಬ್ಲಿಕ್ ಟಿವಿ ಪ್ರಸ್ತುತಪಡಿಸ್ತಾ ಇರುವಂತಹ ವಿದ್ಯಾಮಂದಿರ 4ನೇ ಆವೃತ್ತಿ ಇವತ್ತಿನಿಂದ ಶುರುವಾಗಿದೆ. ಇವತ್ತು ಮತ್ತು ನಾಳೆ ಈ ಡಿಗ್ರಿ ನಂತರ PG ಕೋರ್ಸಸ್ ಯಾವ್ದು ಮಾಡಬೇಕು, ಯಾವ ಕಾಲೇಜಲ್ಲಿ ಮಾಡಿದ್ರೆ ಬೆಸ್ಟು ಅನ್ನೋ ಪ್ರಶ್ನೆಗೆ ಉತ್ತರ ಸಿಗಬೇಕು ಅಂದರೆ ನೀವು ಈ ವಿದ್ಯಾಮಂದಿರಕ್ಕೆ ಹೋಗಬಹುದು. ಇದು ಎಲ್ಲಿ ಅಂತ ಕೇಳಿದ್ರೆ ಮಲ್ಲೇಶ್ವರಂನಲ್ಲಿ ನಡೀತಾ ಇರೋದು KC ಜನರಲ್ ಆಸ್ಪತ್ರೆ ಇದೆಯಲ್ಲ, ಅದರ ಎದುರುಗಡೆ ಸರ್ಕಾರಿ ಪ್ರಾಥಮಿಕ ಮೈದಾನ ಇದೆ. ಸೊ ಅದರಲ್ಲಿ ಆಗ್ತಾ ಇರುವಂತಹ ಎಕ್ಸ್ಪೋ 40ಕ್ಕೂ ಹೆಚ್ಚು ಶಿಕ್ಷಣ ಸಂಸ್ಥೆಗಳು ಇದರಲ್ಲಿ ಪಾಲ್ಗೊಳ್ಳುತ್ತಾ ಇದೆ. ಒಂದೇ ಸೂರಿನಡಿ ಪ್ರತಿಷ್ಠಿತ ವಿದ್ಯಾಸಂಸ್ಥೆಗಳಲ್ಲಿ ಇರುವಂತಹ ಕೋರ್ಸು. ಆಮೇಲೆ ಮುಂದಿನ 20-30 ವರ್ಷ ನಿಮ್ಮ ಫ್ಯೂಚರ್ ಚೆನ್ನಾಗಿರಬೇಕು ಅಂದರೆ ಯಾವ ಕೋರ್ಸ್ ರನ್ನಿಂಗಲ್ಲಿರುತ್ತೆ, ಯಾವ ಕೋರ್ಸ್ ಮಾಡಿದ್ರೆ ಹೆಚ್ಚು ಸ್ಕೋಪ್ ಇದೆ ಅನ್ನೋ ಪ್ರಶ್ನೆಗೆ ಉತ್ತರ ಸಿಗುತ್ತೆ. ನಮಗೆಲ್ಲ ಮಾಸ್ಟರ್ಸ್ ಅಂದರೆ ಒಂದು 3-4 ಡಿಗ್ರಿ ಅಷ್ಟೇ ಗೊತ್ತು, MBA, MCOM, MCA ಈ ಥರ ಕೇಳಿರ್ತೀವಿ ನಾವು. ಬಟ್ ಇದನ್ನು ಬಿಟ್ಟು ಇನ್ನೂ 60ಕ್ಕೂ ಹೆಚ್ಚು ಕೋರ್ಸ್ ಇದೆ. ಅದರಲ್ಲೂ ಈಗ AI ಯುಗ ಅಲ್ವಾ, ಸೊ 60ಕ್ಕೂ ಹೆಚ್ಚು ಕೋರ್ಸ್ನಲ್ಲಿ ಯಾವ್ದು ಮಾಡಿದ್ರೆ ಹೆಚ್ಚು ಸೂಕ್ತ ಅನ್ನೋದಕ್ಕೆ ಉತ್ತರ ಇಲ್ಲಿ ಸಿಗುತ್ತೆ. ಎಂಟ್ರಿ ಫುಲ್ ಫ್ರೀ, ಹೋಗಿ ಲಾಭವನ್ನು ಪಡೆದುಕೊಳ್ಳಿ. ಕಾರ್ಯಕ್ರಮ ಭರ್ಜರಿಯಾಗಿ ಓಪನಿಂಗ್ ಅನ್ನು ಪಡೆದುಕೊಂಡಿದೆ, ಉದ್ಘಾಟನೆಗೊಂಡಿದೆ. ವಿದ್ಯಾರ್ಥಿಗಳು ಕೂಡ ತಮ್ಮ ತಮ್ಮ ಗೊಂದಲಗಳು, ಪ್ರಶ್ನೆಗಳೇನಿದ್ದಾವೆ ಅವೆಲ್ಲವನ್ನು ಕೂಡ ಪರಿಹರಿಸ್ಕೊಳ್ಳೋದಕ್ಕೆ ವಿದ್ಯಾಮಂದಿರಕ್ಕೆ ಬರ್ತಿದ್ದಾರೆ. ನಿಮಗೆ ವಿದ್ಯಾಮಂದಿರಕ್ಕೆ ಸಂಬಂಧಪಟ್ಟಂತೆ ಮೊದಲು ಒಂದು ಹೇಳಿದ್ವಿ, 11 ಗಂಟೆಯ ಒಳಗೆ ಅಂದರೆ 9ರಿಂದ 11 ಗಂಟೆಯ ಹೊತ್ತಿಗೆ ಯಾರು ರಿಜಿಸ್ಟ್ರೇಷನ್ ಆಗ್ತೀರಿ ಅವ್ರಿಗೆ ಲ್ಯಾಪ್ಟಾಪ್ ಉಡುಗೊರೆಯಾಗಿ ಸಿಗುತ್ತೆ ಲಕ್ಕಿ ಡಿಪ್ನ ಮೂಲಕ ಅಂತ. ಲಕ್ಕಿ ಡಿಪ್ನ ಮೂಲಕ ಮೊದಲ ಲ್ಯಾಪ್ಟಾಪನ್ನು ಪಡೆದಂಥ, ಉಡುಗೊರೆಯಾಗಿ ಪಡೆದಂಥ ಶ್ವೇತಾ ನಮ್ಮ ಜೊತೆಗಿದ್ದಾರೆ. ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಶ್ವೇತಾ, ಎಷ್ಟು ಖುಷಿ ಆಗ್ತಿದೆ, ಏನು ಅನ್ನಿಸ್ತಿದೆ? ಆ್ಯಕ್ಚುಲಿ ಸಿಗುತ್ತೆ ಅಂತ ಅಂದ್ಕೊಂಡಿರಲಿಲ್ಲ, ಗಿಫ್ಟ್ ಇದೆ ಅಂತಲೂ ಗೊತ್ತಿರಲಿಲ್ಲ. ಸುಮ್ಮನೆ MCA ಹಿಂಗಿದೆ ನೋಡ್ಕೊಂಡು ಹೋಗೋಣ ಅಂತ ಬಂದಿದ್ದು, ಸಿಕ್ತು, ಖುಷಿ ಆಯಿತು ತುಂಬ. ಯಾವ ಡಿಗ್ರಿ ಮುಗಿಸಿದ್ರಿ? ನಾವು BCA ಮುಗಿಸಿದ್ದೀವಿ. ಹಾಂ, BCA ಅಂದರೆ ಈಗ PGಗೆ ಹೋಗೋದಕ್ಕೆ ಮೊದಲೇ ನಿಮಗೆ ಲ್ಯಾಪ್ಟಾಪ್ ಸಿಕ್ಕಿದೆ, ಎಷ್ಟು ಖುಷಿ? ತುಂಬ ಖುಷಿ ಇದೆ, ನೀಡಿತ್ತು, ಖುಷಿ ಆಯಿತು. ಅಂದರೆ ಏನು ಹುಡುಕ್ತಿದ್ರಿ ನೀವು PG ಕೋರ್ಸ್ಗಳಲ್ಲಿ, ಏನು ಹುಡ್ಕಕ್ಕೆ ಬಂದ್ರಿ? ಎನ್ಕ್ವೈರಿ ಮಾಡಿದ್ರ, ಹೆಂಗೆ ಅನ್ನಿಸ್ತು? ಹಾಂ, ಎಲ್ಲ ಕಡೆ ಎನ್ಕ್ವೈರಿ ಮಾಡಿದ್ವಿ, ಎಲ್ಲ ಕಾಲೇಜು ಚೆನ್ನಾಗಿ ಅನಿಸ್ತು. MCA ಮಾಡೋಣ ಅಂತ ಹುಡ್ಕೋಣ ಅಂತ ಬಂದಿದ್ವಿ, ಖುಷಿ ಆಯಿತು. ಎಷ್ಟು ಕಾಲೇಜುಗಳನ್ನ, ಅಂದರೆ ಈಗ ಸುಮಾರು ಒಂದು 40+ ಕಾಲೇಜಸ್, ಇನ್ಸ್ಟಿಟ್ಯೂಟ್ಸ್ ಇದ್ದಾವೆ, ಎಷ್ಟು ನೀವು ಎನ್ಕ್ವೈರಿ ಮಾಡಿದ್ರಿ? ಸುಮಾರು ಒಂದು 10 ಕಾಲೇಜೇನೋ ಎನ್ಕ್ವೈರಿ ಮಾಡಿದ್ವಿ, ಚೆನ್ನಾಗಿ ಅನಿಸ್ತು. ಈ ಗಿಫ್ಟ್ ಏನು ಅನಿಸ್ತಿದೆ? ಖುಷಿ ಅನಿಸ್ತು. ಎಕ್ಸೆಪ್ಟ್ ಮಾಡಿರಲಿಲ್ಲ ಅಂದರೆ ಗೊತ್ತಿರಲಿಲ್ಲ, ಅಂದ್ಕೊಂಡಿರಲಿಲ್ಲ, ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ, ಖುಷಿ ಆಯಿತು. ಖುಷಿ ಆಗಿದೆ. ಯಾವ ಊರು? ನಾವು ಶಿವಮೊಗ್ಗ. ಅಂದರೆ ಶಿವಮೊಗ್ಗದಿಂದ ಬಂದ್ರ ಇದಕ್ಕೆ ಕಾರ್ಯಕ್ರಮಕ್ಕೆ? ಹೆಂಗೆ MCA ಇಲ್ಲಿ ನೋಡ್ಕೊಂಡು ನೋಡೋಣ ಕಾಲೇಜ್? ಹಾಂ ಸರ್, ಹಂಗೆ ಹೆಲ್ಪ್ ಆಗ್ತಿದೆಯಾ ಹಾಗಾದರೆ ಪಬ್ಲಿಕ್ ಟಿವಿ ವಿದ್ಯಾಮಂದಿರ? ಹಾಂ ಸರ್, ಹೆಲ್ಪ್ ಆಗ್ತಿದೆ. ಯಾಕಂದರೆ ಎಲ್ಲ ಕಾಲೇಜು ಒಂದೇ ಕಡೆ ಸಿಗ್ತಲ್ಲ, ನಮಗೂ ನೋಡೋಕ್ಕೆ ಮಾಡೋಕ್ಕೆ ಎಲ್ಲ ಹೆಲ್ಪ್ ಆಯಿತು. ಇಲ್ಲ ಸಪ್ರೇಟ್ ಒಂದೊಂದೇ ಕಾಲೇಜ್ಗೆ ವಿಸಿಟ್ ಮಾಡೋಕ್ಕೆ ಕಷ್ಟ ಆಗ್ತಿತ್ತು, ಈಗೆಲ್ಲ ಒಂದೇ ಕಡೆ ಬಂದಿದ್ದಕ್ಕೆ ಖುಷಿ, ಎಲ್ಲ ಒಟ್ಟಿಗೆ ಆಯಿತು ಕೆಲಸ. ಅಂದರೆ ಫ್ರೆಂಡ್ಸ್ ಜೊತೆ ಬಂದ್ರ ಅಥವಾ? ಸರ್, ಫ್ರೆಂಡ್ಸ್ ಜೊತೆ ಬಂದ್ವಿ. ಓಕೆ, ಇದು ಒಳ್ಳೆಯದಾಗಲಿ ಶ್ವೇತಾ. ಓಕೆ, ಇದು ಅಂದರೆ ವಿದ್ಯಾಮಂದಿರಕ್ಕೆ ಬಂದಿದ್ದರು ಶ್ವೇತಾ, ಬೆಂಗಳೂರಿಗೆ ಯಾವುದಾದ್ರೂ ಕಾಲೇಜನ್ನು ಹುಡುಕೋದಕ್ಕೆ, PG ಕೋರ್ಸ್ ಮಾಡೋದಕ್ಕೆ ಅಂತ ಬಂದಿದ್ದರು. ಈಗ ವಿದ್ಯಾಮಂದಿರಕ್ಕೆ ಬಂದ ಇವರು 11 ಗಂಟೆಯ ಒಳಗೆ ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ್ರ ಸಲುವಾಗಿ ಅವರು ಲಕ್ಕಿ ಡಿಪ್ನ ಮೂಲಕ ಲ್ಯಾಪ್ಟಾಪನ್ನು ಉಡುಗೊರೆಯಾಗಿ ಪಡೆದುಕೊಂಡಿದ್ದಾರೆ. ತುಂಬ ಖುಷಿ ಆಗ್ತಿದೆ, ಹೆಲ್ಪ್ ಆಗ್ತಿದೆ ನಮಗೆ ವಿದ್ಯಾಮಂದಿರದಿಂದ ಅನ್ನುವಂಥ ಮೆಚ್ಚುಗೆಯನ್ನು ಅವರು ವ್ಯಕ್ತಪಡಿಸ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಅಕ್ಷಯ್ ಜೊತೆಗೆ ಮಾದೇಶ್ ಆನೇಕಲ್, ಪಬ್ಲಿಕ್ ಟಿವಿ ಬೆಂಗಳೂರು. ಡಿಗ್ರಿ ಆದಮೇಲೆ ಯಾವ ಕೋರ್ಸನ್ನು ಮಾಡಿದ್ರೆ ಹೆಚ್ಚು ಸ್ಯಾಲ್ರಿ ಸಿಗುತ್ತೆ ಅನ್ನೋ ಪ್ರಶ್ನೆನೂ ತುಂಬ ಜನಗಿರುತ್ತೆ. ಆಮೇಲೆ ಡಿಗ್ರಿ ಆದಮೇಲೆ ಮಾಸ್ಟರ್ಸ್ ಬೇಕಾ ಬೇಡವಾ ಅನ್ನೋ ಕನ್ಫ್ಯೂಷನ್ ಕೂಡ ತುಂಬ ಜನರಿಗಿರುತ್ತೆ, ಹೆಂಗಿದ್ರು ಕೆಲಸ ಸಿಗುತ್ತಲ್ಲ ಅಂತ. ಬಟ್ ಯೂಶಲಿ ಮಾಸ್ಟರ್ ಡಿಗ್ರಿ ಮಾಡಿದ್ರೆ ಸ್ಕಿಲ್ಸ್ ಇರುತ್ತಲ್ಲ, ಅದು ಇನ್ನೂ ಜಾಸ್ತಿ ಆಗುತ್ತೆ, ಮತ್ತು ಪೊಸಿಷನ್ಗಳು ಯೂಶಲಿ ಪ್ರಮೋಷನ್ ಹಂತದಲ್ಲೇ ಸಿಗುತ್ತೆ ಅನ್ನೋದು ಒಂದು ನಂಬಿಕೆ. ಹೀಗಾಗಿ ಮಾಸ್ಟರ್ ಡಿಗ್ರಿ ಅತ್ಯವಶ್ಯಕ ಅಂತ ಈಗಿನ ಎಜುಕೇಷನ್ ಫೀಲ್ಡ್ ಡಿಮ್ಯಾಂಡ್ ಮಾಡುತ್ತೆ, ಇಂಡಸ್ಟ್ರಿ ಮಾರ್ಕೆಟು ಡಿಮ್ಯಾಂಡ್ ಮಾಡುತ್ತೆ. ಯಾವ್ದು ಮಾಡಿದ್ರೆ ಬೆಟ್ರು ಅನ್ನೋದಕ್ಕೆ ಉತ್ತರ ಇಲ್ಲಿ ಸಿಗುತ್ತೆ ನಿಮಗೆ. ಎಜುಕೇಷನ್ ಎಕ್ಸ್ಪೋದು ಒಂದು ಅಡ್ವಾಂಟೇಜ್ ಏನು ಅಂತ ಹೇಳಿದ್ರೆ, ಸುಮಾರು ಕಾಲೇಜ್ನ ಎಕ್ಸ್ಪರ್ಟ್ಸೇ ಬಂದು ಕೂತಿರ್ತಾರೆ. ಅವ್ರು ನಮ್ಮ ಕಾಲೇಜ್ಗೆ ಬನ್ನಿ ಅಂತ ಅಟ್ರ್ಯಾಕ್ಟ್ ಮಾಡೋದಕ್ಕೆ ಏನೇನೋ ಹೇಳೋದಕ್ಕಾಗಲ್ಲ ನಿಮಗೆ. ಮಾರ್ಕೆಟ್ ಏನು ಡಿಮ್ಯಾಂಡ್ ಮಾಡುತ್ತೆ ಅಂತ ಹೇಳ್ತಾರೆ.